ನನ್ನನ್ನು ಕೊಲೆಗಾರ ಅಂದ್ರು, ನನ್ನನ್ನು ಕುಡ್ಕ ಅಂದ್ರು. ಸಹನೆ ದೌರ್ಬಲ್ಯ ಅಲ್ಲ. ಕಾಲ ಹೀಗೆ ಇರೋದಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಯಾವ ಕಾರ್ಯಕರ್ತರನ್ನು ಒಂಟಿಯಾಗಿ ಬಿಡಲ್ಲ ಅಂತ 100 ಕೇಸ್ ಹಾಕಿ ಅವ್ರನ್ನ ಎದುರಿಸ್ತೀವಿ. ದೊಡ್ಡ ಮನುಷ್ಯರು ಹೇಳಿದ್ರು, ಬೆಳಗಾವಿಯಿಂದ ಬದುಕಿ ಬಂದಿದ್ದೆ ಪುಣ್ಯ ಅಂತ ಹೇಳಿ. ಬೆಳಗಾವಿ ಜನ ಹೇಳ್ತಾ ಇದ್ದಾರೆ, ಯಾರೇನ್ ಮಾಡ್ತಾರೆ ಬಾ ನೀನ್ ಇಲ್ಲಿಗೆಯ. ತಾಯಿ ತನ್ನ ಮಕ್ಕಳಿಗೆ ತೋರಿಸೋದಕ್ಕಿಂತ ದೊಡ್ಡ ಪ್ರೀತಿಯನ್ನ ನಮ್ಮ ಜಿಲ್ಲೆಯ ಜನ, ರಾಜ್ಯದ ಜನ, ನಮ್ಮ ಕಾರ್ಯಕರ್ತರು ಎಲ್ಲರೂ ತೋರಿಸಿದ್ದಾರೆ. ಆ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ. ನೀವು ನೋಡಿದ್ದೀರಿ, ಜಿಲ್ಲೆನಲ್ಲಿ ಮೊದಲನೇ ಬಾರಿಗೆ ಬಿಜೆಪಿಯಿಂದ ನಾವು 3 ಜನ ಗೆದ್ದಾಗ ಅವತ್ತೇ ಸಂಕಲ್ಪ ಮಾಡಿದ್ವಿ, ನಮ್ಮ ಜಿಲ್ಲೆ ಒಳಗೆ ಭೀತಿ ರಾಜಕಾರಣ ನಡಿಬಾರ್ದು, ಪ್ರೀತಿ ರಾಜಕಾರಣ ನಡಿಬೇಕು ಅಂತೇಳಿ. ನಮ್ಮ ಕಡೆಯಿಂದ ತಪ್ಪಾಗಬಾರ್ದು, ನಮ್ಮಿಂದ ಆದರೂ ಒಳ್ಳೆ ಕೆಲಸ ಆಗಬೇಕು ಅಂತ ಅಂದ್ಕೊಂಡು ರಾಜಕಾರಣ ಮಾಡಿದ್ವಿ. ನಮ್ಗೆ ಓಟ್ ಹಾಕಲಿ ಹಾಕದೇ ಇರಲಿ, ಆದರೆ ರವಿ ನಮ್ಮನೆ ಹಾಳು ಮಾಡ್ದ ಅಂತ ದೂರಕ್ಕೆ ನಾವು ಯಾರಿಗೂ ಅವಕಾಶ ಕೊಡಲಿಲ್ಲ. ಬಿಜೆಪಿಯಿಂದ ನಮ್ಮನೆ ಹಾಳಾಯಿತು ಅಂತ ದೂರಕ್ಕೆ ನಾವು ಅವಕಾಶ ಕೊಡಲಿಲ್ಲ. ಆ ಪ್ರೀತಿ ರಾಜಕಾರಣ ಮಾಡಿದ್ವಿ. ಆದರೂ ನನ್ನನ್ನು ಕೊಲೆಗಾರ ಅಂದರು, ನನ್ನನ್ನು ಕುಡ್ಕ ಅಂದರು. ನಾನು ಅವಾಗ ಒಂದೇ ಮಾತು ಹೇಳಿದ್ದು, ನನ್ನ ಹತ್ರದಿಂದ ನೋಡಿರೋರಿಗೆ, ನನ್ನ ಜಿಲ್ಲೆ ಜನರಿಗೆ ನಾನೇನು ಅಂತ ಗೊತ್ತು ಅನ್ನೋ ಮಾತನ್ನು ಹೇಳಿದ್ದೆ. ಈ ಆಪಾದನೆ ಸಾಲಿಗೆ ಇನ್ನೊಂದು ಹೊಸ ಆಪಾದನೆ ಹೊರಿಸಿದ್ದಾರೆ. ನಾನು ಅದ್ರ ಬಗ್ಗೆ ಈಗೇನೂ ಮಾತಾಡೋದಿಲ್ಲ. ಜಿಲ್ಲೆ ಜನ ತೋರಿಸಿರ್ತಕ್ಕಂಥ ಈ ಪ್ರೀತಿಗೆ, ವಿಶ್ವಾಸಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸಿ ಜನರ ಕಷ್ಟದ ಜೊತೆಗೆ ಕಾರ್ಯಕರ್ತರ ಕಷ್ಟದ ಜೊತೆಗೆ ಹಿಂದೆ ಯಾವ ರೀತಿ ಸ್ಪಂದಿಸ್ತಿದ್ನೋ ಅದಕ್ಕಿಂತ ಹೆಚ್ಚು ಅವ್ರ ಜೊತೆಗಿರ್ತೀನಿ ಅಂತಕ್ಕಂಥ ಮಾತು ಹೇಳಿ ಅವರೆಲ್ಲರಿಗೂ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸ್ತಾರೆ. ಪ್ರಜಾಪ್ರಭುತ್ವ ಮತ್ತು ಸರ್ವಾಧಿಕಾರ ಒಟ್ಟಿಗೆ ಇರೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಸರ್ವಾಧಿಕಾರಿ ಮನಸ್ಥಿತಿಯ ಆಡಳಿತ ನಡೆಸ್ತಾ ಇದ್ದಾರೆ. ಯಾವ ಕಾರ್ಯಕರ್ತರನ್ನು ಒಂಟಿಯಾಗಿ ಬಿಡಲ್ಲ ಅಂತ 100 ಕೇಸ್ ಹಾಕಲಿ ಅವ್ರನ್ನ ಎದುರಿಸ್ತೀವಿ. ಕೇಸ್ನಿಂದ ನಮ್ಮ ಕಾರ್ಯಕರ್ತರನ್ನ ಎದುರಿಸೋಕ್ಕಾಗಲ್ಲ. ಆ ಕೇಸು ನಮ್ಮ ಕಾರ್ಯಕರ್ತರಿಗೆ ಇನ್ನಷ್ಟು ಹೋರಾಟ ಮಾಡುವ ಶಕ್ತಿ ಕೊಡುತ್ತೆ. ಹಿಂದೆಯೂ ನಮ್ಮನ್ನು ಹೆದರ್ಸೋಕೆ ನೋಡಿದರು, ಯಾರೂ ನಮ್ಮ ಕಾರ್ಯಕರ್ತರು ಬಗ್ಲಿಲ್ಲ, ಆಗಲೇ ಹೆದರಲಿಲ್ಲ. ಈಗ ಹೆದರೋ ಪ್ರಶ್ನೆ ಇಲ್ಲವೇ ಇಲ್ಲ. ಎದುರಿಸ್ತೀವಿ. ಮತ್ತು ಸುಳ್ಳು ಕೇಸ್ನ ಹಾಕಿದರೆ, ಯಾರ್ದೋ ಮರ್ಜಿಗೆ ಕುಣಿದ್ರೆ ಕಾಲ ಹೀಗೆ ಇರೋದಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಮತ್ತು ಹಿಂದೆಲ್ಲ ಸಹಿಸ್ಕೊಂಡಂಗಿದ್ದಂಗೆ ಈಗಲೂ ಸಹಿಸ್ಕೊಳ್ತಾರೆ ಅಂತ ಅಂದ್ಕೊಳ್ಬಾರ್ದು. ನಮ್ಮ ಸಹನೆ ದೌರ್ಬಲ್ಯ ಅಲ್ಲ. ಅವರ ನಡೆ ನಿಗೂಢ ಮತ್ತು ಅನುಮಾನಾಸ್ಪದವಾಗಿತ್ತು. ನನ್ನನ್ನು ಮಧ್ಯರಾತ್ರಿನಲ್ಲಿ ಕ್ರಷರಿಗೆ ಕರ್ಕೊಂಡು ಹೋಗಿ ಕ್ರಷರ್ನಲ್ಲಿ ನನಗೆ ಸೇಫ್ಟಿ ಕೊಡೋಕ್ಕೆ ಮಾಡಿದ್ರಾ? ಕಬ್ಬಿನ ಗದ್ದೆ ಒಳಗೆ ನನ್ನ ರಕ್ಷಣೆ ಮಾಡೋಕ್ಕೆ ಮಾಡಿದ್ರಾ?
ಕಾಡಿನ ಮಧ್ಯದಲ್ಲಿ ನಾನು ರಕ್ಷಣೆ ಮಾಡಬೇಕು ಅಂತ ಮಾಡಿದ್ರಾ? ಈಗ ನಮ್ಮ ಮುಖ್ಯಮಂತ್ರಿಗಳಿಗೆ ಪೊಲೀಸ್ ಠಾಣೆಯಲ್ಲಿ ಇಟ್ಕೊಂಡ್ರೆ ಯಾರು ಏನಾರೋ ಮಾಡಿಬಿಡ್ತಾರೆ ಅಂತ ಭಯ. ಅದಕ್ಕೆ ಒಂದು 6 ಜನನ ಕಳಿಸಿ ಕಬ್ಬಿನ ಗದ್ದೆ ಒಳಗಿಡೋ ಪ್ರಯತ್ನ ಮಾಡಿದರು. ಜಲ್ಲಿ ಕ್ರಷರ್ ನಡುವೆ ಕರ್ಕೊಂಡು ಹೋದರು, ಕಾಡಿನ ಮಧ್ಯಕ್ಕೆ ಕರ್ಕೊಂಡು ಹೋದರು. ಮಾಧ್ಯಮ ಬೆನ್ನತ್ತಿ ಅದು ಮಾಧ್ಯಮವನ್ನು ನನ್ನನ್ನು ಮಾತ್ರ ಪ್ರತ್ಯೇಕ ಮಾಡಿದ್ದಲ್ಲ, ನಮ್ಮೆಲ್ಲ ಶಾಸಕರ ಜೊತೆಗೆ ನನ್ನನ್ನು ಪ್ರತ್ಯೇಕ ಮಾಡಿದ್ದಲ್ಲದೆ ನಮ್ಮ ಹಿಂದ್ಗಡೆ ಫಾಲೋ ಮಾಡ್ಕೊಂಡು ಬರ್ತಿದ್ದಂಥ ವೆಹಿಕಲ್ಗಳನ್ನು ಒಂದಲ್ಲ ಎರಡಲ್ಲ ಒಂದು 50-60 ಕಡೆಗಳಲ್ಲಿ ಬ್ಯಾರಿಕೇಡ್ ಹಾಕಿ ತಡೆದಿದ್ದಾರೆ. ಅದು ಹೆಂಗೆ ಕೋಆರ್ಡಿನೇಷನ್ ಮಾಡ್ಕೊಂಡ್ರೋ ಗೊತ್ತಿಲ್ಲ. ಮಾಧ್ಯಮದ ಸ್ನೇಹಿತರು ಜೀವದ ಹಂಗೆ ತೊರೆದು ಅವರಿಗೆ ಆಗೋ ನಷ್ಟವನ್ನೂ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಅವರು ಬೆನ್ನತ್ತಿ ಎಲ್ಲ ಕಡೆಯಲ್ಲ ಪ್ರತ್ಯಕ್ಷ ಆಗಿದ್ದರಿಂದ ಅವರಿಗೆ ಏನೂ ಮಾಡೋಕ್ಕಾಗದೆ ಅನಿವಾರ್ಯವಾಗಿ ಬೆಳಿಗ್ಗೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರು. ಕಾನೂನು ಕ್ರಮವನ್ನು ಕೈಗೊಳ್ತೀವಿ, ಹಕ್ಕುಚ್ಯುತಿಯನ್ನು ಮಂಡಿಸ್ತೀನಿ, ಮಾನವ ಹಕ್ಕುಗಳಿಗೂ ದೂರು ಸಲ್ಲಿಸ್ತೀವಿ. ನನ್ನ ಮೇಲೆ ಕೊಲೆ ಪ್ರಯತ್ನ ಮಾಡಿದಾಗ ಯಾರ್ಯಾರು ಕೊಲೆ ಪ್ರಯತ್ನ ಮಾಡಿದ್ದಾರೆ ಅನ್ನೋ ದೂರನ್ನು ಕೊಟ್ಟಿದ್ದೀವಿ. FIR ಇನ್ನೂ ರಿಜಿಸ್ಟರ್ ಆಗಿಲ್ಲ. FIR ರಿಜಿಸ್ಟರ್ ಮಾಡದೇ ಇದ್ದರೆ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ, ವಿರೋಧ ಪಕ್ಷದ ನಾಯಕರು ಹೇಳಿದ್ದಾರೆ, ಅಕಸ್ಮಾತ್ ಅವರು FIR ರಿಜಿಸ್ಟ್ರ್ ಮಾಡಿ ಕೊಲೆ ಪ್ರಯತ್ನ ಹಲ್ಲೆ ಮಾಡಿದವ್ರನ್ನ ಕುಮ್ಮಕ್ಕೆ ಕೊಟ್ಟವ್ರನ್ನ ಬಂಧಿಸಿ ಕ್ರಮ ಕೈಗೊಳ್ಳದೇ ಇದ್ದರೆ ಬೆಳಗಾವಿ ಚಲೋ ಮಾಡೋಣ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಯಾರೋ ಒಬ್ಬರು ದೊಡ್ಡ ಮನುಷ್ಯರು ಹೇಳಿದ್ರು, ಬೆಳಗಾವಿಯಿಂದ ಬದುಕಿ ಬಂದಿದ್ದೆ ಪುಣ್ಯ ಅಂತ ಹೇಳಿ. ಬೆಳಗಾವಿ ಜನ ಹೇಳ್ತಾ ಇದ್ದಾರೆ, ಯಾರೇನು ಮಾಡ್ತಾರೆ ಬಾ ನೀನು ಇಲ್ಲಿಗೆಯ, ನಿನ್ನ ಜೊತೆಗೆ ನಾವಿದ್ದೀವಿ ಅನ್ನೋವಂಥ ಮಾತನ್ನು ಬೆಳಗಾವಿ ಜನ ಹೇಳ್ತಿದ್ದಾರೆ. ಅವ್ರು ಕೇಸ್ ರಿಜಿಸ್ಟರ್ ಮಾಡದೇ ಇದ್ದರೆ ಪಕ್ಷದ ವರಿಷ್ಠರ ಜೊತೆಯಲ್ಲಿ ಮಾತಾಡಿ ಪಕ್ಷ ಏನು ನಿರ್ಧಾರ ತಗೊಳುತ್ತೆ ಆ ಹೋರಾಟದ ದಾರಿಗೆ ನಾವು ಹಿಡಿತೀವಿ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.